ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರು ಬರೆದಂತಹ ಅನ್ನ ಅನ್ನುವಂತಹ ಪ್ರಬಂಧದ ವೈಚಾರಿಕ ಲೇಖನದ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಇದೊಂದು ಪ್ರಬಂಧ, ಶ್ರೇಷ್ಠವಾದಂತಹ ಪ್ರಬಂಧ. ಅನ್ನದ ಮಹತ್ವ ಹಾಗೆ ಅದರ ಸಮಸ್ಯೆ ಕುರಿತಂತೆ ಅನೇಕ ಕವನಗಳನ್ನು ರಚಿಸಿರುವಂತಹ ಬೇಂದ್ರೆಯವರು ಈ ಪ್ರಬಂಧದಲ್ಲಿಯೂ ಸಹಿತ ಅನ್ನದ ಮಹತ್ವ ಹಾಗೂ ಅದರಿಂದ ಉಂಟಾಗಿರುವಂತಹ ಸಮಸ್ಯೆಗಳು, ಆ ಸಮಸ್ಯೆಗಳಿಗೆ ಇರುವಂತಹ ಪರಿಹಾರಗಳ ಕುರಿತು ಬರೆದಿರುವಂಥದ್ದು. ಈ ಅನ್ನ ಅನ್ನುವಂತಹ ಪ್ರಬಂಧದ ಕುರಿತು 8 ಅಂಕದ ಪ್ರಶ್ನೆ ಈ ರೀತಿ ಬರ್ತದೆ ವಿದ್ಯಾರ್ಥಿಗಳೇ. ಮೊದಲಿಗೆ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ. ಅನ್ನದ ಮಹತ್ವವನ್ನು ಬೇಂದ್ರೆಯವರು ಹೇಗೆ ತಿಳಿಸಿದ್ದಾರೆ ವಿವರಿಸಿ. ಉತ್ತರ ನೋಡಿ. ಬೇಂದ್ರೆಯವರು ಅನ್ನಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿರ್ತಾರೆ. ಅಲ್ಲದೆ ಅನ್ನ ಅನ್ನುವಂಥದ್ದು ಜೀವರಾಶಿಯ ಮೂಲಭೂತವಾದಂತಹ ಅವಶ್ಯಕತೆ. ಈ ಅನ್ನ ಇಲ್ಲದೇ ಹೋದರೆ ಯಾವುದೇ ಒಂದು ಜೀವರಾಶಿಯೂ ಕೂಡ ಬದುಕಿ ಉಳಿಯಲಾರದು. ಹಾಗೆ ಈ ಹಸಿವು ಅನ್ನುವಂಥದ್ದು ಬಹಳ ದೊಡ್ಡವಾದಂತಹ ಒಂದು ಸಮಸ್ಯೆ. ಈ ಸಮಸ್ಯೆ ಪರಿಹಾರವಾಗದ ಹೊರತು ಜೀವರಾಶಿಗೆ ನೆಮ್ಮದಿ ಬದುಕು ಇಲ್ಲ ಎನ್ನುವಂಥದ್ದು ಕವಿ ಬೇಂದ್ರೆಯವರು ಈ ಪ್ರಬಂಧದ ಮೂಲಕ ಪ್ರತಿಪಾದಿಸಿರುವಂಥದ್ದು. ಅನ್ನದ ವಿಷಯ ಬಹಳ ಸಣ್ಣ ವಿಷಯ ಅಂತ ಬಹುಜನರ ತಿಳುವಳಿಕೆಯಾಗಿದೆ. ದಾಸರು ಕೂಡ ಒಂದು ಕವನವನ್ನು ಈ ರೀತಿ ಕೀರ್ತನೆಯನ್ನು ಈ ರೀತಿ ಬರೆದಿದ್ದಾರೆ ವಿದ್ಯಾರ್ಥಿಗಳೇ. ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಎಲ್ಲರೂ ಕೂಡ ಮಾಡುವಂಥದ್ದು ಯಾವುದೇ ರೀತಿಯ ನಾನಾ ವಿಧದ ವೇಷಗಳನ್ನು ಧರಿಸುವಂಥದ್ದು, ನಾನಾ ವಿಧದ ತಂತ್ರಗಾರಿಕೆಗಳನ್ನು ಮಾಡಿಕೊಳ್ಳುವಂಥದ್ದು, ನಾನಾ ರೀತಿಯಲ್ಲಿ ಮೋಸ ಮಾಡುವಂಥದ್ದು, ಇವೆಲ್ಲವೂ ಕೂಡ ಅನ್ನಕ್ಕಾಗಿ ಮತ್ತು ವಸ್ತ್ರಕ್ಕಾಗಿ, ತಾವು ಉಡುವಂತಹ ಬಟ್ಟೆಗಾಗಿ ಎಂದು ಸೂಚಿಸಿದರೆ ಹೊರತು ಅದರ ಸ್ಥಾನ ಮೇಲ್ತರಗತಿಯದ್ದು ಅಂತ ಅವರು ಹೇಳ್ತಾರೆ. ದೇವರು ಹುಲ್ಲು ಮೇಯಿಸುವುದಿಲ್ಲ. ಮನುಷ್ಯ ಪ್ರಾಣಿ ಹುಟ್ಟುವುದಕ್ಕಿಂತ ಮೊದಲೇ ಅವನ ಅನ್ನ ಹುಟ್ಟಿರುತ್ತದಂತೆ. ಅನ್ನದಿಂದ ಭೂತಗಳು ಹುಟ್ಟಿದವು. ಹೊಟ್ಟೆ ಹೊರೆಯುವುದು ಏನು ಮಹಾ? ನಾಯಿ ಕೂಡ ಹೊಟ್ಟೆ ಹೊರ್ಕೊಳ್ಳುವುದು, ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದು ಏನೂ ದೊಡ್ಡ ಕೆಲಸ ಅಲ್ಲ. ನಾಯಿ ಕೂಡ ತುಂಬಿಸಿಕೊಳ್ತದೆ ಅಂತ ಈ ಅನ್ನದ ಹಿಂದೆ ಬಗೆ ಬಗೆಯ ವೇದಾಂತಗಳು ಹುಟ್ಟುತ್ತವೆ. ಬಹುದಿನದ ಈ ವೇದಾಂತಗಳು ಅಥವಾ ಅನ್ನದ ಕುರಿತು ಹೇಳುವಂಥದ್ದು ಅಂದರೆ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲ ಎಂದು ಹೇಳುವಂಥದ್ದು ಇಂದಿನದಲ್ಲ, ಅದು ಹಿಂದಿನಿಂದಲೂ ಬಂದಿರುವಂಥದ್ದು. ಈ ದೇಶ ಧರ್ಮದ ಪ್ರಥಮ ಸಾಧನ ಎಂಬುದೇ ನಿಜವಾದರೆ ಅನ್ನ ಅದರ ಪ್ರಥಮ ಸಮಸ್ಯೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಆದರೆ ವಾಸ್ತವದಲ್ಲಿ ಮಾತ್ರ ಅನ್ನ ಎನ್ನುವುದು ಬಗೆಹರಿಯಲಾರದ ಒಂದು ದೊಡ್ಡ ಸಮಸ್ಯೆಯಾಗಿ ಬಿಟ್ಟಿದೆ. ಈ ಅನ್ನದ ಸಮಸ್ಯೆ ಎನ್ನುವಂಥದ್ದು ಎಷ್ಟು ಹಿಂದಿನಿಂದ ಬಂದಿದೆ ಎಂದರೆ, ಅದು ಯಾವುದೇ ಪರಿಹಾರವನ್ನು ಕಾಣದೆ ವಿಕ್ರಮನ ಬೇತಾಳದಂತೆ ಮೊದಲಿದ್ದ ಸ್ಥಳದಲ್ಲಿಯೇ ತೂಗಾಡುತ್ತದೆ. ಬೇತಾಳನಂತೆ ಅದು ತನ್ನ ಸ್ಥಳ ಬಿಟ್ಟು ಕದಲಿ ಕೆಲ ಹಾದಿಯವರೆಗೆ ಬಂದರೂ ಮತ್ತೆ ಮೊದಲಿನ ಸ್ಥಾನಕ್ಕೆ ಹೋಗಿ ತೂಗಾಡುತ್ತದೆ. ಹೀಗಾಗಿ ಅನ್ನದ ಸಮಸ್ಯೆ ಕೊನೆ ಮೊದಲು ಎಂಬುದು ಇಲ್ಲದೆ ಅದೊಂದು ಬಿಡಿಸಲಾಗದೇ ಇರುವಂತಹ ಸಮಸ್ಯೆಯಾಗಿದೆ. ಈ ಸಮಸ್ಯೆಯನ್ನು ಸಮಗ್ರವಾಗಿ ಬಿಡಿಸಿದ್ದೇ ಆದರೆ ಧರ್ಮ ಇನ್ನೊಂದು ಘಟ್ಟ ಮೇಲಕ್ಕೆ ಬರಲೇಬೇಕು. ಮಾನವನ ದೀನತೆ ಹಾಗೂ ಧರ್ಮದ ಅತಂತ್ರತೆಗಳು ಅನ್ನದ ಅವ್ಯವಸ್ಥೆಯ ಮೂಲಕವಾಗಿಯೂ ಇವೆ. ಅದಕ್ಕೆ ಹೀಗೆ ಹೇಳಿದರೆ ಕೆಲವರಿಗೆ ದೇವರಿಗಿಂತ ಪ್ರಸಾದದ ಮಹತ್ವವೇ ಹೆಚ್ಚಾಗಿ ಬಿಟ್ಟಿತಲ್ಲ ಎಂದು ನಗೆ ಬರಬಹುದು. ಆದರೆ ಪ್ರಸಾದ ಭಕ್ತಿಯ ಅನುಭವ ಇರುವವರು ಯಾರೋ ಆ ನಗೆಯ ಅವಿವೇಕವನ್ನು ತಿಳಿಯಬಲ್ಲರು. ಎಲ್ಲ ಸಂಸ್ಕೃತಿ ಅಂದರೆ ಈ ಪ್ರಸಾದವನ್ನು ಭಕ್ತಿಯ ಅನುಭವ ಇರುವಂಥ ಯಾರೂ ಕೂಡ ಈ ನಗೆಯಲ್ಲಿ ಇರುವಂತಹ ಆ ಅವಿವೇಕತನವನ್ನು ತಿಳಿದುಕೊಳ್ಳುತ್ತಾರೆ. ಎಲ್ಲ ಸಂಸ್ಕೃತಿ ನಾಗರಿಕತೆಗಳ ವೈಭವದ ಕಾಲದಲ್ಲಿ ಅನ್ನದ ಸಮೃದ್ಧಿ ಇತ್ತು.
ಅನ್ನಕ್ಕೆ ಬೆಲೆ, ಹಾಗೆ ಆ ಅನ್ನಕ್ಕೆ ಪಾವಿತ್ರ್ಯ ಇತ್ತು, ದೈವತ್ವವಿತ್ತು. ಆದರೆ ಯಾವಾಗ ಜನರಲ್ಲಿ ಹೆದರಿಕೆ ಅಥವಾ ಕಂಗಾಲುತನ ಹೆಚ್ಚಾದ ಕಾಲಕ್ಕೆ ಅನ್ನದ ಕೊರತೆಯನ್ನು ತತ್ವಜ್ಞಾನದ ಬಂಗಾಲಿತನದಿಂದ ಮುಚ್ಚಬೇಕಾಗುತ್ತದೆ. ಈ ಮಾತು ಎಷ್ಟು ಜನಕ್ಕೆ ಎಷ್ಟು ಬೇಗ ತಿಳಿದಿತೋ ಅಷ್ಟು ಬೇಗ ಒಳ್ಳೆಯದು. ಈ ಮಹತ್ವವನ್ನು ಅರಿತೇ ಬೇಂದ್ರೆಯವರು ಇಲ್ಲಿ ಆ ಸಮಸ್ಯೆಯ 4 ಎಳೆಗಳನ್ನು ಬಿಡಿಸಿ ಮಾನವನ್ನು ಮುಚ್ಚುವಂತಹ ಪ್ರಯತ್ನ ಮಾಡಿದ್ದಾರೆ. ಈ ಸಮಸ್ಯೆಯ ಮೂಲ ಶಕ್ತಿಗಳನ್ನು 2 ಬಗೆಯಾಗಿ ಹೇಳ್ತಾರೆ. ಒಂದು ಅನ್ನ ಮತ್ತು ಹಸಿವು. ಇವುಗಳಿಗೆ ಅರ್ಥ ಮತ್ತು ಕಾಮ ಎಂಬ ದೊಡ್ಡ ಹೆಸರುಗಳಿವೆ. ಅನ್ನ ಹಸಿವುಗಳ ತೊಡಕನ್ನು ತೊಡಕಿಲ್ಲದೆ ಬಿಡಿಸುವ ಪ್ರಯೋಗಕ್ಕೆ ಧರ್ಮ ಎಂದು ಹೆಸರು. ಈ ಧರ್ಮ ಶಕ್ತಿ ಹಸಿವು ಅನ್ನಗಳ ತೊಡಕಿನಲ್ಲಿ ಸಿಗದಂತೆ ಮೀರಿ ನಿಂತ ಜ್ಞಾನದಲ್ಲಿದೆ. ಆ ಜ್ಞಾನ ಎಷ್ಟು ಪೂರ್ಣವೋ ಅಷ್ಟು ಧರ್ಮವೂ ಪೂರ್ಣ. ಅಷ್ಟೇ ಹಸಿವು ಅನ್ನಗಳ ಸಮಸ್ಯೆಯಲ್ಲಿ ತೃಪ್ತಿ. ಆ ಮಾನದಿಂದಲೇ ಮಾನವನು ಮುಕ್ತ. ಈ ಜ್ಞಾನ, ಈ ಸಮತೂಕ, ಈ ಒಂದೊಂದು ನುಂಗುವ 2 ಶಕ್ತಿಗಳು, ಈ 4ಕ್ಕೆ ಪುರುಷಾರ್ಥ ಎಂದು ಹೇಳಲಾಗಿದ್ದು, ಇದು ಪ್ರಕೃತಿ ಪುರುಷನಿಗೆ ಒಡ್ಡಿದ ಒಗಟೇ ಆಗಿದೆ. ಇದನ್ನು ಬಿಡಿಸುವುದರಲ್ಲಿ ಅವನ ಗಂಡಸುತನದ ಸಿದ್ಧಿಯಾಗುತ್ತದೆ ಎಂಬ ಮಾತು ಬಹಳ ಚೊಕ್ಕವಾಗಿ ತೋರುತ್ತದೆ, ನಿಜ. ಆದರೆ ಈ ಸಮಸ್ಯೆ ಇಡೀ ಭೂಮಂಡಲವನ್ನು ವ್ಯಾಪಿಸಿದೆ. ಮಾನವನನ್ನು ತಪಸ್ಸು ಮಾಡಲು ಹಚ್ಚಿದೆ. ಯುಗ ಯುಗ ಕಳೆದರೂ ಸಮಸ್ಯೆಯಾಗಿಯೇ ಉಳಿದಿದೆ. ಆದರೆ ಸದ್ಯಕ್ಕೆ ಜಗಕ್ಕೆ ಬಂದು ಅಡರಿದ ಪ್ರಳಯ ಕಾಲ ಈ ಸಮಸ್ಯೆಗೆ ಉತ್ತರವನ್ನು ಹುಡುಕುತ್ತಿದೆ ಅಥವಾ ಬೇಡುತ್ತಿದೆ. ಮಾನವನ ಜ್ಞಾನದ ಎತ್ತರ, ಧರ್ಮದ ಹೊರೆ, ಕಾಮದ ಆಳ, ಅನ್ನದ ಅಳತೆ ಮತ್ತೊಮ್ಮೆ ನಿರ್ಣಯವಾಗಬೇಕಾಗಿದೆ. ಈ ಸಮಸ್ಯೆಗಳಿಗೆ ಉತ್ತರವನ್ನು ಮನದಲ್ಲಿಯೂ ಕೂಡ ಹುಡುಕುವಂತಹ ಪ್ರಯತ್ನ ಆಗಬೇಕಾಗಿದೆ ಎಂದು ಅನ್ನದ ಮಹತ್ವವನ್ನು ಬೇಂದ್ರೆಯವರು ತಿಳಿಸಿದ್ದಾರೆ. ಇನ್ನು 2ನೇ ಪ್ರಶ್ನೆ, ಅನ್ನ ಎಂದರೇನು? ವೈಚಾರಿಕ ನೆಲೆಯಲ್ಲಿ ಬೇಂದ್ರೆ ಅದನ್ನು ಹೇಗೆ ನಿರೂಪಿಸುತ್ತಾರೆ ತಿಳಿಸಿರಿ. ಉತ್ತರ ನೋಡಿ. ಬೇಂದ್ರೆಯವರು ವೈಚಾರಿಕ ನೆಲೆಯಲ್ಲಿ ಅನ್ನದ ಅರ್ಥ ಅಥವಾ ಅನ್ನದ ಸ್ವರೂಪವನ್ನು ಈ ರೀತಿ ನಿರೂಪಿಸ್ತಾ ಹೋಗ್ತಾರೆ. ಪ್ರಾಣಿ ತನ್ನ ಪ್ರಾಣ ಉಳಿಯಲೆಂದು ಹಸಿವೆಯ ಹೊಟ್ಟೆ ಉರಿಯನ್ನು ತಣಿಸಲು ಏನೇನನ್ನು ಸೇವಿಸುವುದೋ ಅದೆಲ್ಲವೂ ಅನ್ನ. ಈ ನೆಲವೆಲ್ಲವೂ ಅನ್ನ. ಮಣ್ಣು, ಹುಳು, ಹುಪ್ಪಡಿಯ ಅನ್ನವಾದರೆ ಹುಳು ಹುಪ್ಪಡಿ ಹಕ್ಕಿ ಪಕ್ಕಿಗಳ ಅನ್ನ. ಈ ಹಕ್ಕಿ ಪಕ್ಕಿಗಳು ಮನುಷ್ಯಾದಿಗಳ ಅನ್ನ. ಮಣ್ಣು, ನೀರು, ಗಾಳಿ, ಬೆಳಕನ್ನು ಉಂಡು ಬೆಳೆಯುವ ವನಸ್ಪತಿ, ಕ್ರಿಮಿಕೀಟಕ ಮೊದಲಾಗಿ ಮಾನವನವರೆಗೂ ಆಹಾರವಾಗಿದೆ. ಹಿಂಸ್ರ ಅಂದರೆ ಕ್ರೂರವಾದಂತಹ ಪಶುಗಳು, ಹಿಂಸ್ರವಾದಂತಹ ಹಿಂಸೆಯನ್ನು ಉಂಟು ಮಾಡುವಂತಹ ಪಶುಗಳು ಒಂದನ್ನೊಂದು ಹಸಿವೆಯ ಉನ್ಮತ್ತತೆಯಲ್ಲಿ ಮಾನವನನ್ನು ಕೂಡ ತಿನ್ನುವುದುಂಟು. ಮಾನವನಿಗೆ ಆಹಾರವಾಗದ ಪ್ರಾಣಿಯೇ ಇಲ್ಲ, ಪದಾರ್ಥವೂ ಇಲ್ಲ. ಹಸಿದಾಗ ಕಲ್ಲನ್ನು ತಿಂದು ಕರಗಿಸಬಲ್ಲ. ಹಸಿವೆಯ ರಾಕ್ಷಸ ಅವನಲ್ಲಿ ಹಸಿನಾಥ ಎಂದು ಕೂಗುವಾಗ ಮನುಷ್ಯನನ್ನೇ ತಿನ್ನಲು ಮನುಷ್ಯ ಹೇಸಿಲ್ಲ. ವಿಶ್ವಾಮಿತ್ರನಂತಹ ಮುನಿಯೇ ನಾಯಿಯನ್ನು ತಿಂದು ಬದುಕಿ ಮತ್ತೆ ದೊಡ್ಡ ತಪಸ್ವಿಯಾದ. ಉಂಡು ತಿನ್ನುವುದರೊಳಗಿನ ಮಡಿವಂತಿಕೆಯೇ ಅವನ ಜಂಭದ ಇತಿಹಾಸದ ಒಂದು ಭಾಗ ಮಾತ್ರ. ಪಾರ್ಥಿವ ಅನ್ನವಷ್ಟೇ ಅನ್ನವಲ್ಲ. ನೀರು, ಬೆಳಕು, ಗಾಳಿ ಇವು ಕೂಡ ಅನ್ನವೇ. ಏಕೆಂದರೆ ಇವು ಇಲ್ಲದೆ ಪ್ರಾಣಿ ಪಕ್ಷಿಗಳು ಅಥವಾ ಮನುಷ್ಯರು ಬದುಕಿ ಉಳಿಯಲಾರದು. ನೀರಿಲ್ಲದೆ ಮನುಷ್ಯ ಬಾಳಲಾರ. ಬೆಳಕಿಲ್ಲದಿದ್ದರೆ ಬಾಡಿ ಹೋಗುತ್ತಾನೆ. ಗಾಳಿ ಇಲ್ಲದಿದ್ದರೆ ಉಸಿರು ಅಡಗಿ ಹೋಗುತ್ತಾನೆ. ನಿಜವಾಗಿಯೂ ಮನುಷ್ಯ ಕ್ಷಣ ಕ್ಷಣಕ್ಕೂ ಬಾಳುವುದು ಈ 4ರಿಂದಲೇ. ಗಾಳಿ, ಬೆಳಕು, ನೀರು ಇವು ಅನ್ನಗಳೇ. ನಮ್ಮ ಬಾಳು ಸಾವುಗಳು 2 ಈ ಮಹಾಭೂತಗಳ ಅಧೀನವಾಗಿದೆ. ಹೀಗಿದ್ದರೂ ಭೂಮಿ ತಾಯಿಯೇ ಮಾನವನ ಅನ್ನದ ಅಕ್ಷಯ ನಿಧಿಯಾಗಿದೆ. ಆದರೆ ಈ ಮಾತು ಇನ್ನೂ ಸಾಕಷ್ಟು ಪ್ರಮಾಣಕ್ಕೆ ಬರದಿದ್ದುದರಿಂದಲೇ ಅನ್ನ ಮಾನವನ ಪ್ರಾಣದೊಡನೆ ಬೆಕ್ಕಿನಾಟವನ್ನು ಆಡುತ್ತದೆ. ಭೂಮಿ ತಾಯಿ
ಅಖಂಡವಾಗಿ ಮಾನವ ಕುಟುಂಬದ ಅನ್ನಕೋಶ ಭಾಗದವರೆಗೆ ಅನ್ನ ಸಮಸ್ಯೆ ಬಿಡಿಸಲಾರದ ಗಂಟು. ಅಧರ್ಮ ಕಟ್ಟಿಟ್ಟ ಮಾತು. ಯಾವುದೇ ಕಾರಣ, ನೆವ, ಅನಾನುಕೂಲತೆಗಳಿಂದ ಅಖಂಡ ಭೂಮಿ ಅಖಂಡವಾಗಿರುವುದೇ ಧರ್ಮವೃಕ್ಷದ ಮೂಲಕ್ಕೆ ಹಾಕಿದ ಕೊಡಲಿಯ ಪೆಟ್ಟು. ಈ ಪೆಟ್ಟು ತಪ್ಪದ ಹೊರತು ಅನ್ನದ ಸಮಸ್ಯೆ ಪರಿಹಾರವಾಗದು ಎನ್ನುತ್ತದೆ ಎಂದು ಈ ಪ್ರಬಂಧದಲ್ಲಿ ದಾರಾ ಬೇಂದ್ರೆಯವರು ಹೇಳುತ್ತಾರೆ. ಇನ್ನು 6 ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಬೇಂದ್ರೆಯವರ ಅನ್ನ ಪ್ರಬಂಧದ ಆಶಯವನ್ನು ವಿವರಿಸಿ. ಉತ್ತರ ನೋಡಿ. ಬೇಂದ್ರೆಯವರು ಬರೆದಿರುವಂತಹ ಅನ್ನ ಎನ್ನುವ ಪ್ರಬಂಧದಲ್ಲಿ ಅನ್ನದ ಮಹತ್ವ, ಅದರ ಸಮಸ್ಯೆಗಳ ಕುರಿತು ಇಲ್ಲಿ ಅನ್ನದ ಮಹತ್ವ ಮತ್ತು ಅದರ ಸಮಸ್ಯೆಯ ಕಾರಣ ಹಾಗೂ ಅದರ ಪರಿಹಾರಗಳನ್ನು ಕುರಿತು ಇಲ್ಲಿ ವಿಶ್ಲೇಷಿಸಿದ್ದಾರೆ. ಬೇಂದ್ರೆಯವರ ದೃಷ್ಟಿಯಲ್ಲಿ ಇಡೀ ಜೀವರಾಶಿಗೆ ಅನ್ನ ಒಂದು ಬಹುದೊಡ್ಡ ಸಮಸ್ಯೆಯಾಗಿದೆ. ಈ ಸಮಸ್ಯೆಗೆ ಹಲವಾರು ಕಾರಣಗಳಿದ್ದು, ಈ ಸಮಸ್ಯೆಗೆ ಪರಿಹಾರ ಹುಡುಕದೇ ಹೋದರೆ ಜೀವರಾಶಿ ಬದುಕುಳಿಯುವುದೇ ಕಷ್ಟ ಎಂಬ ಎಚ್ಚರಿಕೆಯ ಕಿವಿಮಾತನ್ನೂ ಕೂಡ ಅವರು ಹೇಳುತ್ತಾರೆ. ಬೇಂದ್ರೆಯವರು ಅನ್ನಕ್ಕೆ ಅಪಾರ ಮಹತ್ವ ಕೊಟ್ಟಿರುವುದು ಇಲ್ಲಿ ಗಮನಿಸಬೇಕಾದಂಥ ಪ್ರಮುಖವಾದಂಥ ಅಂಶ. ಅನ್ನ ಇಡೀ ಜೀವರಾಶಿಯ ಮೂಲಭೂತ ಅವಶ್ಯಕತೆಯಾಗಿದ್ದು, ಅದೆಲ್ಲದ ಜೀವರಾಶಿ ಬದುಕಿ ಉಳಿಯಲಾರದು. ಅನ್ನ ಸಕಲ ಜೀವರಾಶಿಗೆ ಅನಿವಾರ್ಯ. ಅದರ ಪ್ರಾಮುಖ್ಯತೆ ಅಥವಾ ಮಹತ್ವ ಅತಿ ಅಪಾರವಾದುದು. ಅನ್ನ ಇಲ್ಲದಿದ್ದರೆ ಚಿನ್ನ ತಿನ್ನಲಾಗುವುದಿಲ್ಲ. ಆದ್ದರಿಂದ ಅನ್ನದ ಸಮಾನವಾದಂತಹ ಹಂಚಿಕೆಯಾಗಬೇಕು. ಜೀವರಾಶಿಗೆ ಅನ್ನವಷ್ಟೇ ಮುಖ್ಯ ಅಲ್ಲ, ಬೆಳಕು, ಗಾಳಿ, ನೀರು ಇವು ಸಹಿತ ಮುಖ್ಯವೇ. ಆತ ಇವೆಲ್ಲದೆ ಮನುಷ್ಯ ಬದುಕಲಾರ. ಆದರೆ ಆತ ಬದುಕಿ ಉಳಿಯುವುದಕ್ಕೆ ಅನ್ನ ಅತಿ ಮುಖ್ಯವಾದಂತಹ ಸಂಗತಿಯಾಗಿದೆ. ಅನ್ನವಿಲ್ಲದೆ ಹೋದರೆ ಮನುಷ್ಯನನ್ನೇ ಮುಕ್ಕಿ ತಿನ್ನುತ್ತಾನೆ. ಆದ್ದರಿಂದ ಅನ್ನದ ಸಮಸ್ಯೆ ಮೊದಲು ಬಗೆಹರಿಯಬೇಕು ಎಂದು ದಾರಾ ಬೇಂದ್ರೆಯವರು ಅನ್ನ ಎನ್ನುವಂತಹ ಈ ಪ್ರಬಂಧದಲ್ಲಿ ಹೇಳುತ್ತಾರೆ. ಇನ್ನು ವಿದ್ಯಾರ್ಥಿಗಳೇ, 1 ಅಂಕದ ಪ್ರಶ್ನೆಗಳನ್ನು ಗಮನಿಸಿ. ಅನ್ನ ಪ್ರಬಂಧದ ಕರ್ತೃ ಯಾರು? ಉತ್ತರ ದ.ರಾ. ಬೇಂದ್ರೆ. 2ನೇ ಪ್ರಶ್ನೆ, ಪ್ರಸ್ತುತ ಪ್ರಬಂಧದ ತಿರುಳು ಏನು? ಉತ್ತರ ಅನ್ನದ ಮಹತ್ವ, ಅದರ ಸಮಸ್ಯೆ, ಆ ಸಮಸ್ಯೆಗೆ ಕಾರಣ ಹಾಗೂ ಪರಿಹಾರಗಳನ್ನು ಕುರಿತು ಹೇಳುವುದೇ ಈ ಪ್ರಬಂಧದ ತಿರುಳು. 3ನೇ ಪ್ರಶ್ನೆ, ಬಹುಜನರು ಅನ್ನದ ಬಗ್ಗೆ ತಿಳಿದ ತಿಳುವಳಿಕೆ ಏನು? ಉತ್ತರ ಅನ್ನದ ವಿಷಯ ಬಹುಸಣ್ಣ ವಿಷಯ ಎನ್ನುವುದು ಬಹುಜನರು ಅನ್ನದ ಬಗ್ಗೆ ತಿಳಿದ ತಿಳುವಳಿಕೆ. 4ನೇ ಪ್ರಶ್ನೆ, ಅನ್ನದ ಸ್ಥಾನ ಮೇಲ್ತರಗತಿಯದಲ್ಲ ಎಂದವರು ಯಾರು? ಉತ್ತರ ದಾಸರು. 5ನೇ ಪ್ರಶ್ನೆ, ದೇಶ ಧರ್ಮದ ಪ್ರಥಮ ಸಾಧನವಾದರೆ ಅದರ ಪ್ರಥಮ ಸಮಸ್ಯೆ ಯಾವುದು? ಉತ್ತರ ಅನ್ನ ದೇಶ ಧರ್ಮದ ಪ್ರಥಮ ಸಾಧನವಾದರೆ ಅದರ ಪ್ರಥಮ ಸಮಸ್ಯೆ. 6ನೇ ಪ್ರಶ್ನೆ, ಅನ್ನದ ಸಮಸ್ಯೆಯ 2 ಮೂಲ ಶಕ್ತಿಗಳು ಯಾವುವು? ಉತ್ತರ ಅನ್ನ ಮತ್ತು ಹಸಿವು. 7ನೇ ಪ್ರಶ್ನೆ, ಅನ್ನ ಮತ್ತು ಹಸಿವುಗಳಿಗೆ ಇರುವ 2 ದೊಡ್ಡ ಹೆಸರುಗಳು ಯಾವುವು? ಉತ್ತರ ಅರ್ಥ ಮತ್ತು ಕಾಮ. 8ನೇ ಪ್ರಶ್ನೆ, ಪ್ರಕೃತಿ ಪುರುಷನಿಗೆ ಹಾಕಿದ ಒಗಟು ಯಾವುದು? ಉತ್ತರ ಪುರುಷಾರ್ಥ. 9ನೇ ಪ್ರಶ್ನೆ, ಮಾನವನ ಅನ್ನದ ಅಕ್ಷಯ ನಿಧಿ ಯಾವುದು? ಉತ್ತರ ಭೂಮಿ ತಾಯಿ. 10ನೇ ಪ್ರಶ್ನೆ, ಧರ್ಮವೃಕ್ಷದ ಮೂಲಕ್ಕೆ ಹಾಕಿದ ಕೊಡಲಿಯ ಪೆಟ್ಟು ಯಾವುದು? ಉತ್ತರ ಭೂಮಿ ಖಂಡವಾಗಿರುವುದು, ಅಂದರೆ ಚೂರು ಚೂರಾಗಿರುವುದು, ತುಂಡು ತುಂಡಾಗಿರುವುದು ಧರ್ಮವೃಕ್ಷದ ಮೂಲಕ್ಕೆ ಹಾಕಿದ ಕೊಡಲಿಯ ಪೆಟ್ಟು. ಸರಿ ವಿದ್ಯಾರ್ಥಿಗಳೇ, ಈ ಅನ್ನ ಅನ್ನುವ ಪ್ರಬಂಧದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತೆ ಅನೇಕ ಪಾಠಗಳ, ಕವನಗಳ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ. ಅಲ್ಲಿಗೆ ಭೇಟಿ ನೀಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ಒಂದು ಲಿಂಕನ್ನು ಶೇರ್ ಮಾಡಿ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ನಿಮ್ಮ ಎದುರಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.